ಅಭಿವೃದ್ಧಿ ಇವತ್ತು ಕನ್ನಡಿಗರ ಜೀವನದಲ್ಲಿ ಅತ್ಯಂತ ಹೆಮ್ಮೆಯ ದಿನಗಳಲ್ಲಿ ಒಂದು. ಕರ್ನಾಟಕ ರಾಜ್ಯೋತ್ಸವ ನಾವೆಲ್ಲರೂ ಪ್ರೀತಿಯಿಂದ ಗೌರವದಿಂದ ಆಚರಿಸುವ ನಮ್ಮ ನಾಡಿನ ಹುಟ್ಟುಹಬ್ಬ ಇವತ್ತು ನಾನು ನಿಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಕನ್ನಡದ ಬಣ್ಣದಲ್ಲಿ ಈ ದಿನ ಹೇಗೆ ಬೆಳಗುತ್ತೆ ಅಂತ ನೋಡೋಣ. ಇವತ್ತು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ದಿನ. ನಿಖರವಾಗಿ ಹೇಳಬೇಕೆಂದರೆ 1956ರ ನವೆಂಬರ್ 1ರಂದು ರಾಜ್ಯ ಪುನರ್ರಚನೆ ಕಾಯ್ದೆ ಅಡಿಯಲ್ಲಿ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಮೈಸೂರು ರಾಜ್ಯ ಎಂದು ರೂಪಿಸಲಾಯಿತು. ನಂತರ 1976ರಲ್ಲಿ ಡಾಕ್ಟರ್ ದೇವರಾಜ್ ಅಳವರು ಅದರ ಹೆಸರನ್ನು ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಎಂದು ಬದಲಿಸಿದರು. ಆಗಿನಿಂದ ಪ್ರತಿ ನವೆಂಬರ್ 1ರಂದು ನಾವು ಎಲ್ಲ ಕನ್ನಡಿಗರು ಹೆಮ್ಮೆಯಿಂದ ಈ ದಿನವನ್ನು ರಾಜ್ಯೋತ್ಸವದ ದಿನವಾಗಿ ಆಚರಿಸುತ್ತಿದ್ದೇವೆ. ಕರ್ನಾಟಕ ಎಂದರೆ ಇತಿಹಾಸದ ನಾಡು. ಅಶೋಕನಿಂದ ವಿಜಯನಗರವರೆಗೆ, ವಚನಕಾರರಿಂದ ಕವಿ ಪಂಪ, ರನ್ನ, ಬಸವಣ್ಣನವರೆಗೆ ಕನ್ನಡ ಸೌಂದರ್ಯ 1000 ವರ್ಷಗಳ ಪ್ರಾಚೀನ. ನಮ್ಮ ನಾಡು ಸಾಹಿತ್ಯ, ಸಂಗೀತ, ಶೌರ್ಯ, ವಿಜ್ಞಾನ ಮತ್ತು ಕಲೆಯ ಪಾವನ ಭೂಮಿ. ನೋಡಿ, ಇವತ್ತು ನಾನು ಸಂಪೂರ್ಣ ಕನ್ನಡ ಥೀಮ್ನಲ್ಲಿ ಸಿದ್ಧವಾಗ್ತಾ ಇದ್ದೀನಿ. ಕೆಂಪು ಶೌರ್ಯಕ್ಕೆ, ಹಳದಿ ಶಾಂತತೆಗೆ. ಈ 2 ಬಣ್ಣಗಳು ನಮ್ಮ ಜೀವನದ ಪ್ರತೀಕ. ಈಗ ನಾವು RN ಶೆಟ್ಟಿ ಕ್ರೀಡಾಂಗಣ ಧಾರವಾಡ ಇಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನು ನೋಡಲು ಹೋಗುತ್ತಿದ್ದೇವೆ. ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.
ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗಿರ್ತಾರೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇರೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇರೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ನೋಡಿ, ಎಲ್ಲರ ಮುಖದಲ್ಲಿ ನಗು, ಹೆಮ್ಮೆ, ಒಗ್ಗಟ್ಟು. ಇದೇ ನಮ್ಮ ನಾಡಿನ ಶಕ್ತಿ. ಕನ್ನಡ ಅಂದರೆ ಕೇವಲ ಭಾಷೆಯಲ್ಲ, ಅದು ಪ್ರೀತಿ, ಅದು ಬಾಂಧವ್ಯ. ಇದು ನಮ್ಮ ಕರ್ನಾಟಕ ರಾಜ್ಯೋತ್ಸವದ ನನ್ನ ಸಣ್ಣ ಸಂಭ್ರಮ. ನಾವು ಎಲ್ಲಿದ್ದರೂ ಕನ್ನಡ ಮಾತಾಡೋಣ, ಕನ್ನಡ ಬದುಕೋಣ, ಕನ್ನಡ ಹೆಮ್ಮೆ ಪಡೋಣ. ಕನ್ನಡವೇ ನಮ್ಮ ಗುರುತು, ಕನ್ನಡವೇ ನಮ್ಮ ಹೃದಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.